ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷ ಡಾಕ್ಟರ್ ರಾಜೀವ್ ರೈ, ಫ್ಲಾರೆನ್ಸ್ ನೈಟ್ ಆಂಗಲ್ ಅವಾರ್ಡ್ ಸಮಿತಿಯ ಅಧ್ಯಕ್ಷ ಶ್ರೀ ಐವಾನ್ ನೆಗ್ಲಿ ಮತ್ತು ಬ್ರೈಟ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಜಿ ಸಿ ಅವರ ಮೇಲ್ವಿಚಾರಣೆಯಲ್ಲಿ 22ನೇ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ನರ್ಸ್ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಂಗ್ಲೋ ಇಂಡಿಯನ್ ಯೂನಿಟಿ ಹಾಗೂ ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಬೆಂಗಳೂರು ಹಾಗೂ ಸರ್ಕಾರಿ ನರ್ಸಿಂಗ್ ಕಾಲೇಜು ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ 600ಕ್ಕೂ ಹೆಚ್ಚು ನರ್ಸಿಂಗ್ ಕಾಲೇಜುಗಳ ನರ್ಸಿಂಗ್ ವಿದ್ಯಾರ್ಥಿಗಳು ಗ್ರೂಪ್ ಡ್ಯಾನ್ಸ್, ಮೈಮ್ಡ್ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಫ್ಯಾಷನ್ ಶೋ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಪ್ರತಿ ವರ್ಷ ಫ್ಲಾರೆನ್ಸ್ ನೈಟಿಂಗೇಲ್ ಸಾಂಸ್ಕೃತಿಕ ಸ್ಪರ್ಧೆ ದಾದಿಯರಿಗಾಗಿ ವಿದ್ಯಾರ್ಥಿ ನರ್ಸ್ ಅನ್ನು ಪ್ರೇರೇಪಿಸಲು ನಡೆಸಲಾಗುತ್ತದೆ. ಸೃಜನಶೀಲತೆ ಮತ್ತು ಅವರ ಪ್ರತಿಭೆ ಪಠ್ಯೇತರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲು ಶ್ಲಾಘಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ವಿಜಿ ಸಿ, ಪ್ರಿನ್ಸಿಪಲ್, ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಫ್ಲಾರೆನ್ಸ್ ನೈಟ್ ಆಂಗಲ್ ಅವಾರ್ಡ್ ಸಮಿತಿಯ ಅಧ್ಯಕ್ಷ ಐವಾನ್ ನೆಗ್ಲಿ, ವಿಜಿ ಸಿ, ಪ್ರಿನ್ಸಿಪಲ್, ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ ಕಾರ್ಯದರ್ಶಿ ಕೆಎಸ್ಡಿಎನ್ ಇಬಿ ಶ್ರೀಮತಿ ಉಷಾ ಭಂಡಾರಿ, ಸಹಾಯಕ ನಿರ್ದೇಶಕರು ಮತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಡಾಕ್ಟರ್ ದೀಪಕ್, ವೈದ್ಯಕೀಯ ಅಧೀಕ್ಷಕರು, ಸರ್ಕಾರಿ ನರ್ಸಿಂಗ್ ಕಾಲೇಜು ಡಾಕ್ಟರ್ ಜಯಲಕ್ಷ್ಮಿ ಎನ್, ಪ್ರಾಂಶುಪಾಲ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು 22ನೇ ನರ್ಸ್ಗಳ ಫ್ಲಾರೆನ್ಸ್ ನೈಟಿಂಗೇಲ್ ನರ್ಸಸ್ ಅವಾರ್ಡ್ದು ಕಲ್ಚರಲ್ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ನಲ್ಲಿ, ಈ ಆಡಿಟೋರಿಯಂನಲ್ಲಿ. ಇದು 2000ನಲ್ಲಿ ನಾವು ಈ ಅವಾರ್ಡನ್ನು ಶುರು ಮಾಡಿದ್ದಾರೆ. ಈ ತಿಂಗಳು 22ನೇ ತಾರೀಕು ವಿಧಾನಸೌಧದಲ್ಲಿ ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಅವರು 12 ನರ್ಸಿಂಗ್ ಆಫೀಸರ್ಗಳಿಗೆ ಈ ಅವಾರ್ಡನ್ನು ಕೊಡ್ತಾರೆ. ಇವತ್ತು ಸುಮಾರು 50 ನರ್ಸಿಂಗ್ ಕಾಲೇಜು ಮತ್ತು ಹಾಸ್ಪಿಟಲ್ಸು, ಮಣಿಪಾಲ್ ಹಾಸ್ಪಿಟಲ್ ಇರ್ಬೋದು, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಫೋರ್ಟಿಸ್ ಹಾಸ್ಪಿಟಲು, ರಾಮಯ್ಯ ಕಾಲೇಜು, ಸುಮಾರು ನರ್ಸಿಂಗ್ ಕಾಲೇಜಸ್ಸು ಮತ್ತು ಹಾಸ್ಪಿಟಲ್ಸ್ ಭಾಗವಹಿಸ್ತಾ ಇದ್ದಾರೆ. 500ಕ್ಕಿಂತ 560 ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವತ್ತು ಪ್ರೋಗ್ರಾಮ್ನಲ್ಲಿ, ಕಾಂಟೆಸ್ಟೆಂಟ್ಸು. ಇದರದ್ದು ವಿಶೇಷ ಏನಂದರೆ, ಅವೆಲ್ಲ ವೇದಿಕೆಯಲ್ಲಿ ಮಾತಾಡ್ತಾ ಇತ್ತು, ಕರ್ನಾಟಕದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ನರ್ಸಸ್ ಅವಾರ್ಡು ಮೊಟ್ಟ ಮೊದಲಿಗೆ ಇವಾಗ ನಾನು ಹೇಳಿದ ಪ್ರಕಾರ 20 ವರ್ಷ ಆಯ್ತಲ್ಲ, ಬೇರೆ ಯಾವ ಸ್ಟೇಟ್ನಲ್ಲಿ ನರ್ಸ್ಗಳಿಗೆ ಅವಾರ್ಡ್ ಕೊಡ್ತಾಯಿಲ್ಲ. ವಿ ಆರ್ ದ ಓನ್ಲಿ ಸ್ಟೇಟ್ ರೆಕಗ್ನೈಸಿಂಗ್ ನರ್ಸಸ್ in a big manner, like 12 nurses will be awarded every year, and government gives 25,000 cash award for each nurses. 8 nurses are from the bedside nurses, 1 for the principal, 1 for the nursing superintendent, 1 for lecturer, 1 for professor. Totally 12 nurses will be awarded every year with a cash award, memento and a certificate. I think, as I told you, this is the only state in India, because Karnataka we have got more than 650 nursing colleges. We produce around 40,000 nurses every year. 40,000 ನರ್ಸ್ಗಳು ನಮ್ಮ ಕರ್ನಾಟಕದಿಂದ ಪಾಸ್ ಆಗಿ ಹೋಗ್ತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ 3/4 ನರ್ಸ್ಗಳು ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ವಿ ಹ್ಯಾವ್ ಎ ಬ್ಯೂಟಿಫುಲ್, ವೆರಿ ಗುಡ್ university, Rajiv Gandhi University, where it is affiliated. All these nursing colleges are affiliated to Rajiv Gandhi University and Indian Nursing Council. So this is one of the best place for your children to come and learn. We have Karnataka ನರ್ಸ್ಗಳಿಗೆ ಒಂದು ಹಬ್ ಆಗಿದೆ. ಈಗ IT ಫೀಲ್ಡ್ನಲ್ಲಿ ಹೆಂಗೆ ಹಬ್ ಇದೆ, ಅದೇ ಥರ
40,000 ನರ್ಸ್ಗಳು ಪ್ರತಿ ವರ್ಷ ಕರ್ನಾಟಕದಿಂದ ಎಜುಕೇಟ್ ಮಾಡಿ ಹೋಗ್ತಾ ಇದೆ. ಅದೇ ಒಂದು ದೊಡ್ಡ ಇದು. ನಮ್ಮ ಅನಿಲ ಸೇವೆ ಅಂದರೆ ಇದರಲ್ಲಿ ಒಳ್ಳೆ ನರ್ಸ್ಗಳನ್ನ ಗುರುತುಪಟ್ಟು 12 ಜನಕ್ಕೆ ನಾವು ಅವಾರ್ಡ್ ಕೊಡ್ತಾಯಿದ್ದಾರೆ. ಇವತ್ತು ಕಲ್ಚರಲ್ ಕಾಂಪಿಟೇಷನ್ ನಡೀತಾ ಇದೆ. ನಾನು ಹೇಳಿದ ಪ್ರಕಾರ 500ಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳು ಬೇರೆ ಬೇರೆ ಕಾಲೇಜಿಂದ, ಬೇರೆ ಬೇರೆ ನರ್ಸಿಂಗ್ ಅಸೋಸಿಯೇಷನ್ದ ಇವತ್ತು ಭಾಗವಹಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಈ ಪ್ರೋಗ್ರಾಮ್. ಅದು ಇನ್ನು ಮುಂದೆ 12ನೇ ತಾರೀಕು ನಮ್ಮ ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯ ಅವರು ಈ ಅವಾರ್ಡ್ 12 ಜನಕ್ಕೆ ಕೊಡ್ತಾರೆ. ಎಲ್ಲರೂ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲ ನರ್ಸಿಂಗ್ ಪ್ರೊಫೆಷನ್ಗೆ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಡಾಕ್ಟ್ರ್ ಬಿಟ್ಟರೆ ನೆಕ್ಸ್ಟು ಪೇಷಂಟ್ಸನ್ನ ಕೇರ್ ಮಾಡೋದು ನರ್ಸ್ಗಳೇ. ಆ್ಯಕ್ಚುಲಿ ಡಾಕ್ಟ್ರ್ಗಿಂತ ಜಾಸ್ತಿ ಪೇಷಂಟ್ಸ್ನ ನೋಡೋರು ನರ್ಸ್ಗಳೇ ಇರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇಂಟರ್ವ್ಯೂ. ನನ್ನ ಹೆಸರು ಐವಾನ್ ನಿಗ್ಲಿ ಅಂತ. ನಾನು 2004ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಂಗ್ಲೋ ಇಂಡಿಯನ್ ನಾಮಿನೇಟೆಡ್ MLA ಆಗಿ ಧರಮ್ ಸಿಂಗ್ ಪೀರಿಯಡ್ನಲ್ಲಿ, ಸನ್ಮಾನ್ಯ ಧರಮ್ ಸಿಂಗ್ ಪೀರಿಯಡ್ನಲ್ಲಿ ನಾನು ಶಾಸಕನಾಗಿ ಬಂದೆ. ಆವಾಗಲಿಂದ ನಾವು ಈ ಅವಾರ್ಡ್ ಕೊಡ್ತಾಯಿದ್ದೆ ನರ್ಸ್ಗಳಿಗೆ. ಈಗ ಸರ್ಕಾರ ನಾವು ಕೂಡಿ ಮಾಡ್ತಾ ಇರೋದು ಕರ್ನಾಟಕ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಅಸೋಸಿಯೇಷನ್ ಆಂಗ್ಲೋ ಇಂಡಿಯನ್ ಯೂನಿಟಿ ಸೆಂಟರ್, ಈ 2 ಸಂಸ್ಥೆ ಸೇರಿ ಈ ಅವಾರ್ಡ್ ಕೊಡ್ತಾಯಿದ್ದೆ. First and foremost, I congratulate all the Florence Nightingale awardees. I am not going to take much time because all the activities have already explained what is the important role of the nurses in the health industry. After the COVID crisis, you became the big agents of this world. That's I can say. And also the thing I want to say about Ivan Minister. Ivan Minister and the organizing committee have given the opportunity to for me on this this auspicious function. Especially, we are doing the nursing, we are conducting so many programs in the various nursing academy part and CALE programs and other cultural programs. But the thing is, the nurses were well interested, well enthusiastic and well motivated in all the fields, but being lacking away from they are not coming from. They are not being identified properly. Then this association through Ivan Minister making nurses, identifying them and giving the best opportunity to show their performance in the various functions and various stages. Please sir, kindly keep continuing this and our support will be there with any time with the growth of this nursing industry. Thank you, God bless. ಎಲ್ಲರಿಗೂ ನಮಸ್ಕಾರ. ಐ ಆಮ್ ವಿಜಿ ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ ಪ್ರಿನ್ಸಿಪಲ್. ಈ ವರ್ಷ 22nd ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ 2024 ನಾವು ಇಲ್ಲಿ ಬೆಂಗಳೂರಲ್ಲೇ ವಿಕ್ಟೋರಿಯಾ ಕಾಲೇಜಲ್ಲೇ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅವರ್ ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ ಅಲಾಂಗ್ ವಿತ್ ದ ಆಂಗ್ಲೋ ಇಂಡಿಯನ್ ಯೂನಿಟಿ ಸೆಂಟರ್, thousands of people, thousands of students are participating today. ಎಲ್ಲರೂ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾಟ್ ಓನ್ಲಿ ದ ಬ್ಯಾಂಗ್ಳೂರ್, ಈವನ್ ಔಟ್ ಆಫ್ ದ ಬ್ಯಾಂಗ್ಳೂರ್ ಆಲ್ಸೋ ದ ಪೀಪಲ್ ಆರ್ ಕಮಿಂಗ್ ಹಿಯರ್ and they have participated in all kind of cultural competition. I feel very proud to being the part of this. I feel even proud to be organized along with the Ivan sir. Sir has given a very good opportunity and sir is always giving the good support for all the nursing people. So we are always thankful to the Ivan sir, and moreover, and we are very thankful to our great beloved chairman sir Rajurai Kumar sir. Sir is always being the support for us, whatever we are doing it. He is a support for us, he is a guider for us. That is the reason we are able to organize such a wonderful event today. So we feel to thanks to our chairman sir, and also most of the people, most of the principals are here, from a number of the college they are coming here and they are participating, they are enjoying only the competitions here. We are making the competition cultural competitions. The competition is not only the part of being in that, even either it is a winning or losing the things, we are making them to be psychologically very strong to compete in the coming future things. That is the reason. And
from this competition program, we are making our nurses to be come out so that everyone we are expecting all the people to be support for the nursing department. After the corona, the nursing department became boom. All the ministers and everybody came here and they supported us a lot. Thanks to all the government people, especially Health and Family Department of the Karnataka. Thank you all. Professor Mohana, associated with Bright College of Nursing, and I would like to introduce Mrs. Viji, who is the principal. And we are here on the occasion of 22nd Florence Nightingale Award 2024 cultural event is taking place here. And first of all, I would like to congratulate our chairman on his being successfully elected in this MP election, and he has been a great leader as such, and our Vijay is determined to take Bright College of Nursing to greater heights, and this is one of our effort in association with the Anglo-Indian Unity Center. We are organizing this cultural event, and many colleges of nursing, students of these colleges are taking part in this. And nurses, it is not only we are professionally good, we are also good overall abilities we all have, and that is being witnessed here in this event. And the prizes also are declared for the winners, and this is being conducted every year by the same society, and the winners are being honored in our parliament, that is in the Vidhan Sauda, and Chief Minister awards all these awardees. And I am very happy to be the part of this event, and I feel this will bring awareness among the public about the nurses and their abilities. Thank you. Good afternoon to all. So today we are organizing a cultural event. It's a mega event which is organized by Bright College of Nursing under the leadership of Dr. Vijay. And it's almost like 50-60 colleges has come from Karnataka. So it's a very wonderful program which is happening it in every year. Last year we had in KIMS, and today this year in Government College of Nursing, Bengaluru. So almost 700 to 800 students has participated here, and it's a very mega event, and which is prior program to our award ceremony, which is going to happen in the Vidhan Sauda on 22nd of Saturday this month, June 2024. So there are 12 nurses are selected from all over Karnataka. The best professional contribution done to the professions are selected on the basis of their merit and the society contribution, and all those things calculated. They had an interview, and it is this award also supported by the Family Welfare Department of Karnataka. And this program, there are more than 2,000 participants will be coming here, and 12 awardees will be getting the best performance of the nursing profession. And today's event is very important because this is every year we organize a cultural program. So I thank Dr. Vijay Madam for organizing a wonderful program which is like taking a significant role in nursing profession. And also I thank Sashi. She is also organizing the program the best, actually helping in all the ways. And this program is happening because of Ivan Negli sir. Shri Ivan Negli is a MLA, former MLA of Karnataka. Means he's coming from the Anglo-Indian Society of India, Anglo-Indian Unity Center, and he is the one backbone of this nursing profession and helping for the development of the nurses. ಎಲ್ರಿಗೂ ನಮಸ್ಕಾರ. ನಾನು ಶಶಿಕುಮಾರ್ ಅಂತೇಳಿ ಸ್ಟಾರ್ಸ್ ಹೆಲ್ತ್ ಕೇರ್ ಅಕಾಡೆಮಿಯಿಂದ ಬಂದಿದ್ದೇನೆ. ಪ್ರತಿ ವರ್ಷವೂ ಕೂಡ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಅಂತೇಳಿ ಅವಾರ್ಡ್ ಕಮಿಟಿಯಿಂದ 12 ಜನಕ್ಕೆ ಅವಾರ್ಡನ್ನು ಕೊಡ್ತೀವಿ. ಅದರ ಒಂದು ಭಾಗವಾಗಿ ಕಲ್ಚರಲ್ ಇವೆಂಟನ್ನು ಇವತ್ತು ಇಲ್ಲಿ ಆರ್ಗನೈಸ್ ಮಾಡಲಾಗಿದೆ. ಇಡೀ ಕರ್ನಾಟಕದಿಂದ ಸುಮಾರು 700ರಿಂದ 800 ಜನ ಮಕ್ಕಳು ಈ ಕಾಂಪಿಟೇಷನ್ಗೆ ಅಟೆಂಡ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಸುಮಾರು ಒಂದು 45ಕ್ಕಿಂತ ಬೇರೆ ಥರದ ಈವೆಂಟ್ಗಳು ಇಲ್ಲಿ ನಡೀತಾ ಇದೆ. ಈ ಈವೆಂಟನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ನ ವಿಜಯ್ ಮೇಡಮ್ಗೆ ಮತ್ತು ಐವನ್ ನಿಗ್ಲಿ ಸರ್ಗೆ
ಕ್ಲೆಮೆಂಟ್ ಸರ್ಗೆ ಮತ್ತು ಈ ಜಾಗವನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬೆಂಗಳೂರು ಕಾಲೇಜ್ನ ಜಯಲಕ್ಷ್ಮಿ ಮೇಡಮ್ಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ನರ್ಸಸ್ ಅಂತಂದರೆ ಯಾವಾಗಲೂ ಕೂಡ ಆ ಪೇಷಂಟ್ ಜೊತೆ ವರ್ಕ್ ಮಾಡ್ತಿರ್ತಾರೆ, ಅಲ್ಲೇ ಸ್ಟ್ರೆಸ್ಡ್ ಆಗಿರ್ತಾರೆ. ಅವರಿಗೆ ಈ ಥರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಅವರ ಮೈಂಡನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಒಂದು ಕಾರ್ಯಕ್ರಮನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಯಾವಾಗಲೂ ಕೂಡ ಚಿರಋಣಿ ಆಗಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. Today we are organizing state level competition for the nursing students, which is organized by Anglo-Indian Unity Center along with Bright College of Nursing, and it has been a great opportunity for us to participate in this event where many colleges have participated. There are 5 events which is going on, like painting, mime, solo dance, group dance and fashion show, and these our prize winners will be awarded with the prizes by Chief Minister of Karnataka in the coming award function. That is Florence Nightingale Award function, which will be organized in the Vidhan Sauda coming June 22nd. And there was a great rally which was done on May 12th, again with the association with Anglo-Indian Unity Center with Bright College of Nursing. And we are so happy to be a part of this, and we congratulate each one of them who have participated. And I wish our beloved principal madam to organize and help us to be a part of this. And I am grateful to our respected chairman sir and Ivan English sir for this great event. Thank you. And I am Priyanka Dahal, a student of Bright College of Nursing. I am very privileged and I am very lucky to get this opportunity to organize this state level Florence Nightingale competition. First of all, I would like to thank our chairman Rajiv Rai sir for giving this opportunity, and my dearest principal, respected principal BGC ma'am, for letting us organize this event and making us participate in this event with all the efforts. With all the efforts she had made to make us organize this event is remarkable, and we will always be there for whatever she have done for us. Yes, What do you want to say to the students, competition students? Participation is most important. Winning and losing is a part of our life, but when you participate, we gain the confidence to do everything. So participation is more important than anything. If you win, it is great, but if you lose, don't lose the hope. You just be more confident and be forward. I would like to say thank you. Yes, very happy we are organizing this program. We have been dreaming of organizing like this program, and we are finally seeing that dream come true is really remarkable for us.